ಬಿಗ್ ಬಾಸ್ 31ನೇ ಸಂಚಿಕೆ ಪ್ರಾರಂಭದಲ್ಲಿ ಮೋಹನ್ ಅವರು ಮಾಳವಿಕಾ ಸೋತಿದ್ದಕ್ಕೆಲ್ಲ ರೀಸನ್ ಕೊಡುತ್ತಾರೆ. ಅದಕ್ಕೆ ತನಗೆ ಕೋಪ ಬಂತೆಂದು ಪ್ರಥಮ್ ಅವರ ಹತ್ತಿರ ಹೇಳುತ್ತಾರೆ. ಹಾಗೆ ಎಲ್ಲರೂ 2 ವೋಟ್ಗಳಲ್ಲಿ ಪ್ರಥಮ್ಗೆ 1 ವೋಟ್ ಹಾಕಿ ವೇಸ್ಟ್ ಮಾಡುತ್ತಿದ್ದಾರೆಂದು ಮೋಹನ್ ಅವರು ಕಾವ್ಯ ಮತ್ತು ಪ್ರಥಮ್ಗೆ ಹೇಳುತ್ತಾರೆ. ನಂತರ ಸಿನಿಮಾ ಸ್ಟಾರ್ ವ್ಯಾಲ್ಯೂಗಿಂತ ಟಿವಿ ಸ್ಟಾರ್ಗಳಿಗೆ ಫ್ಯಾನ್ ಫಾಲೋವಿಂಗ್ ಕಡಿಮೆ ಎಂದು ಮೋಹನ್ ಅವರು ರೇಖಾ, ಪ್ರಥಮ್ ಮತ್ತು ಕೀರ್ತಿ ಅವರಿಗೆ ಹೇಳುತ್ತಾರೆ. ಇದನ್ನೆಲ್ಲ ನೋಡಿ ಇನ್ನೊಂದೆಡೆ ಶಾಲಿನಿ ಟಿವಿ ಸ್ಟಾರ್ಗಳ ಬಗ್ಗೆ ಮೋಹನ್ ಅವರು ಕೀಳಾಗಿ ಮಾತನಾಡುತ್ತಿದ್ದಾರೆ ಎಂದು ಶೀತಲ್ಗೆ ಹೇಳಿ ಬೇಜಾರು ಮಾಡಿಕೊಳ್ಳುತ್ತಾರೆ. ಟಿವಿಯಲ್ಲೇ ಟಿವಿ ಬಗ್ಗೆ ಕೀಳಾಗಿ ಮಾತನಾಡುತ್ತಿದ್ದಾರೆ ಎಂದು ಶಾಲಿನಿ ಹೇಳುತ್ತಾರೆ. ನಂತರ ಬಿಗ್ ಬಾಸ್ ಲಕ್ಸುರಿ ಬಜೆಟ್ ಟಾಸ್ಕ್ ನ ಮುಂದಿನ ಹಂತವಾಗಿ ಸವಾಲಿನಂತೆ ನಡಿ ಬಾವುಟ ಪಡಿ ಎಂಬ ಟಾಸ್ಕ್ ಅನ್ನು ಕೊಡುತ್ತಾರೆ. ಇದರಲ್ಲಿ ಬಿಗ್ ಬಾಸ್ ಹೇಳಿದ ಪ್ರಕಾರ ಮನೆ ಸದಸ್ಯರು ನಡೆದುಕೊಳ್ಳಬೇಕಾಗುತ್ತದೆ. ಆ ಪ್ರಕಾರ ಮೊದಲು ನಿರಂಜನ್ ಗಡ್ಡ ಮೀಸಿ ಬೋಳಿಸಿದರೆ ಪ್ರಥಮ್ ಸ್ವಿಮ್ಮಿಂಗ್ ಪೂಲ್ ನಲ್ಲಿ 100 ಬಾರಿ ಮುಳುಗಿ ಎದ್ದು ಬಾವುಟ ಗೆಲ್ಲುತ್ತಾರೆ. ಮಧ್ಯಾಹ್ನ ಭುವನ್ಗೆ ಕೈಯಿಂದ ಮುಟ್ಟದೆ ಪಿಜ್ಜಾ ತಿನ್ನುವ ಚಾಲೆಂಜ್ ಕೊಟ್ಟರೆ ಸಂಜನಾಗೆ ಸಗಣಿ ನೀರಿನಿಂದ ನಾಣ್ಯಗಳನ್ನು ತೆಗೆಯಬೇಕಾಗುತ್ತದೆ ಮತ್ತು ಗೋಮೂತ್ರ ಕುಡಿಯಬೇಕಾಗುತ್ತದೆ. ಭುವನ್ ಮತ್ತು ಸಂಜನಾ ಇಬ್ಬರು ಟಾಸ್ಕ್ ಪೂರ್ತಿಗೊಳಿಸಿ ಬಾವುಟವನ್ನು ಗೆಲ್ಲುತ್ತಾರೆ. ಸಂಜೆ ಕಾವ್ಯಗೆ ತಲೆಗೆ ಬಣ್ಣ ಹಚ್ಚುವ ಸವಾಲು ಕೊಟ್ಟರೆ ಓಂ ಪ್ರಕಾಶ್ ರಾವ್ ಅವರಿಗೆ ವಿಧ ವಿಧವಾದ ಹಣ್ಣು ತರಕಾರಿ ಮತ್ತು ಮೊಟ್ಟೆ ರಸವನ್ನು ಕುಡಿಯಬೇಕಾಗುತ್ತದೆ. ಈ ಇಬ್ಬರೂ ಕೂಡ ಸವಾಲನ್ನು ಪೂರೈಸಿ ಬಾವುಟವನ್ನು ಗೆಲ್ಲುತ್ತಾರೆ. ರಾತ್ರಿ ಬಿಗ್ ಬಾಸ್ ಮಾಳವಿಕಾಗೆ ಮನೆಯ ಎಲ್ಲ ಮಹಿಳಾ ಸದಸ್ಯರಿಗೆ ಪೆಡಿಕ್ಯೂರ್ ಮಾಡಿ ನೇಲ್ ಪಾಲಿಶ್ ಹಚ್ಚುವ ಸವಾಲೆಸೆದರೆ ರೇಖಾಗೆ ಅವರ ಮನೆಯಿಂದ ಫೋನ್ ಬಂದರೆ ಮಾತನಾಡದಂತೆ ಇರಬೇಕೆಂದು ಸವಾಲೆಸೆಯುತ್ತಾರೆ. ಮಾಳವಿಕಾ ಮತ್ತು ರೇಖಾ ಇಬ್ಬರು ಈ ಸವಾಲನ್ನು ಸಫಲವಾಗಿ ಸ್ವೀಕರಿಸಿ ಬಾವುಟವನ್ನು ಗೆಲ್ಲುತ್ತಾರೆ. ಆದರೆ ಫೋನ್ ನಲ್ಲಿ ಮಕ್ಕಳು ಮಾತನಾಡಬೇಕಾದಾಗ ರೇಖಾ ಇಮೋಷನಲ್ ಆಗುತ್ತಾರೆ. ಇವೆಲ್ಲವನ್ನು ಶಾಲಿನಿ ಮತ್ತು ಶೀತಲ್ ಸೀಕ್ರೆಟ್ ರೂಮಿನಿಂದ ನೋಡಿ ತಮ್ಮ ಕಮೆಂಟ್ಸ್ ಅನ್ನು ಕೊಡುತ್ತಾರೆ.